ಸಿಟಿ ಬೆಂಗಳೂರಿಗೆ ಸಂಕಷ್ಟ ಎದುರಾಗುತ್ತಾ? ಸಿಲಿಕಾನ್ ಸಿಟಿ ಬೆಂಗಳೂರಿಗೆ ನೀರಿಗೆ ಹಾಹಾಕಾರ ಶುರುವಾಗುತ್ತಾ? ಈಗಲೇ ಸಮಸ್ಯೆಯನ್ನ ಬಗೆಹರಿಸಿಕೊಳ್ಳದಿದ್ರೆ ಭವಿಷ್ಯದಲ್ಲಿ ಕಷ್ಟ ಅನ್ನುವಂತ ಪರಿಸ್ಥಿತಿ ನಿರ್ಮಾಣವಾಗುತ್ತೆ ಅನ್ನುವಂತ ಸುಳಿವು ಸಿಗ್ತಾ ಇದೆ. ಬೆಂಗಳೂರಿನಲ್ಲಿ ನೀರಿನ ಹಾಹಾಕಾರ ತಡೆಯೋದಕ್ಕೆ ಜಲಮಂಡಳಿ ಮುಂದಾಗಿದ್ದು, ಕಾವೇರಿ 6ನೇ ಹಂತದ ಯೋಜನೆಗೆ ಚಾಲನೆ ನೀಡೋದಕ್ಕೆ ಜಲಮಂಡಳಿ ತಯಾರಿಯನ್ನ ಮಾಡಿಕೊಳ್ತಾ ಇದೆ. ಸರ್ಕಾರದ ಅಂಗಳವನ್ನ ತಲುಪಿದೆ ಕಾವೇರಿ 6ನೇ ಹಂತದ ಡಿಪಿಆರ್. 6ನೇ ಹಂತದಿಂದ ಪ್ರತಿನಿತ್ಯ 500 ದಶಲಕ್ಷ ಲೀಟರ್ ನೀರನ್ನ ಪೂರೈಸುವ ಗುರಿಯನ್ನ ಹೊಂದಲಾಗಿದೆ. 6ನೇ ಹಂತದ ಯೋಜನೆಯಿಂದ ಹೆಚ್ಚುವರಿಯಾಗಿ ವಾರ್ಷಿಕ 6 ಟಿಎಂಸಿ ನೀರನ್ನ ಆನೇಕಲ್, ದೇವನಹಳ್ಳಿ, ಬಿಡದಿ, ನೆಲಮಂಗಲಕ್ಕೆ ಪೂರೈಕೆ ಮಾಡಬಹುದು. ಈ ಮೂಲಕ ನೀರಿನ ಸಮಸ್ಯೆಯನ್ನ ಸರಿದೂಗಿಸಬಹುದು ಅಂತ ಜಲಮಂಡಳಿ ಹೇಳ್ತಾ ಇದೆ. ಈಗಾಗಲೇ ಸರ್ಕಾರ ಕೂಡ 6ನೇ ಹಂತದ ಡಿಪಿಆರ್ಗೆ ಅಸ್ತು ಅಂತ ಹೇಳಿದೆ. 6ನೇ ಹಂತದ ಯೋಜನೆಗೆ 10,000 ಕೋಟಿ ಖರ್ಚಾಗುವಂತ ಸಾಧ್ಯತೆ ಇದ್ದು, ಸಾಲ ಪಡೆದು ಯೋಜನೆಯನ್ನ ಆರಂಭಿಸುವುದಕ್ಕೆ ಜಲಮಂಡಳಿ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಪ್ರತಿ ವರ್ಷ ಬೇಸಿಗೆ ಬಂತು ಅಂದ್ರೆ ಸಾಕು, ರಾಜಧಾನಿ ಬೆಂಗಳೂರಿನಲ್ಲಿ ನೀರಿಗಾಗಿ ಹಾಹಾಕಾರ ಉಂಟಾಗುತ್ತೆ. ಆ ಹಿನ್ನೆಲೆಯಲ್ಲಿ ಈ ಬಾರಿ ಜಲಮಂಡಳಿ ಮೊದಲೇ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ಕಳೆದ ವರ್ಷವಂತೂ ಬೀದಿ ಬೀದಿಗಳಲ್ಲಿ ನೀರಿಗಾಗಿ ಹಾಹಾಕಾರ ಉಂಟಾಗಿತ್ತು. ಈಗ ಕಾವೇರಿ 6ನೇ ಹಂತದ ಯೋಜನೆಗೆ ಚಾಲನೆ ನೀಡೋದಕ್ಕೆ ಜಲಮಂಡಳಿ ಮುಂದಾಗಿದೆ. ಅದಕ್ಕೆ ಸರ್ಕಾರ ಕೂಡ ಇದೀಗ ಅಸ್ತು ಅಂತ ಹೇಳಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.